ಈ ನಮ್ಮ ಹಳ್ಳಿ ಕಡೆ ಎಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಲೋ ಅಯೋಗ್ಯನ ಥರ ಆಡಬೇಡ ಕಣ್ಲಾ ಅಂತಿದ್ರು. ಈಗ ನೋಡ್ಲಾ ಅವನು ಅಯೋಗ್ಯನ ಥರ ಆಡ್ತವನೆ ಅನ್ನೋ ರೀತಿ ಬದಲಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಸಿನಿಮಾವನ್ನು ನೀವು ಕೊಟ್ಟಿರುವಂಥದ್ದು. ಈಗ ಅಯೋಗ್ಯ 2 ಎಂಟ್ರಿ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ಅಯೋಗ್ಯ ಅಂದ್ರೇ ಒಂಥರ ಅದು ಭಾಳ ಏನೋ ಸಂತೋಷದ ವಿಷಯ ನಮಗೆ, ನಮ್ಮ ಇಡೀ ತಂಡಕ್ಕೆ. ಏನಂದ್ರೆ ಅಯೋಗ್ಯ ಫಸ್ಟ್ ಪಾರ್ಟ್ ನಮಗೆ ಇವತ್ತಿಗೂ ಮರೆಯೋಕ್ಕಾಗದಿರುವಂಥ ಕ್ಷಣಗಳನ್ನ ಕೊಟ್ಟಿದೆ ನಮ್ಮ ಬದುಕಲ್ಲಿ. ನಮಗೆ ಬೇರೆ ಥರದ್ದೇ ಗೌರವ, ಏನೋ ಪ್ರತಿಯೊಂದೂ ಎಲ್ಲ ರೀತಿಯಲ್ಲೂ ನಮಗೆ ರೆಸ್ಪೆಕ್ಟ್ನ ತಂದುಕೊಟ್ಟಿರುವಂಥ ಸಿನಿಮಾ ಅಯೋಗ್ಯ ಫಸ್ಟ್ ಪಾರ್ಟ್. ಅದನ್ನು ಜನ ಇಷ್ಟಪಟ್ಟಿದ್ದು, ಆ ಹಾಡುಗಳಾಗಲಿ, ಕಥೆ ಆಗಲಿ, ಅಥವಾ ಎಲ್ಲರ ಪರ್ಫಾರ್ಮೆನ್ಸ್ ಆಗಲಿ, ಪ್ರತಿಯೊಂದೂ ಜನ ಇಷ್ಟಪಟ್ಟರು. ಇಂಚು ನಾವು ಏನೇನು ಬಿಡ್ತೀವಿ ಯೂಟ್ಯೂಬ್ಗೆ ಹಿಡಿದು ಪ್ರತಿಯೊಂದೂ ಜನ ಸೂಪರ್ ಡೂಪರ್ ಹಿಟ್ ಮಾಡ್ತಾ ಹೋದರು. ಫಾರ್ ಎಕ್ಸಾಂಪಲ್ ಏನಮ್ಮಿ ಸಾಂಗು 200 ಮಿಲಿಯನ್ನು, ಅದಾದಮೇಲೆ ಹಿಂದೆ ಹೋಗಿ ಬಿಡ್ತೀವಿ ಅದು 50 ಮಿಲಿಯನ್ನು, ಅದಾದಮೇಲೆ ಏನಿ ಕರ್ಮ ಕಲ ಬಿಡ್ತೀವಿ ಅದು 10 ಮಿಲಿಯನ್ನು, ಅದಾದಮೇಲೆ ಇಂಟ್ರಡಕ್ಷನ್ ಸಾಂಗು, ಅದಾದಮೇಲೆ 100 ಡೇಸ್ಗೆ ನಾವು ಸಕ್ಸಸ್ ಟ್ರೈಲರ್ನ ಬಿಡ್ತೀವಿ. ಅಲ್ಲಿವರೆಗೂ ಟ್ರೈಲರೇ ಬಿಡಲ್ಲ. ಒಳಗಡೆ ಜನ ಬರ್ತಾರೆ, ಜನ ಬಂದಮೇಲೆ ಜನ ಸಿನಿಮಾನ ಆ ಲೆವೆಲ್ಗೆ ಇಷ್ಟಪಡ್ತಾರೆ, ಆ ಹ್ಯೂಮರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆಮೇಲೆ ಇವರ ಕಾಂಬಿನೇಷನ್, ಬಚ್ಚೇಗೌಡ ಮತ್ತು ನನ್ನ ಕಾಂಬಿನೇಷನ್ನ ತುಂಬ ಇಷ್ಟಪಡೋಕ್ಕೆ ಶುರುವಾಗ್ತಾರೆ. ಅದೊಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ ನಮ್ಮ ಬದುಕಲ್ಲಿ. ಅವತ್ತು ತುಂಬ ದೊಡ್ಡ ಗೆಲುವು ನಮಗದು, ತುಂಬ ದೊಡ್ಡ ಗೆಲುವು ನಮಗೆ. ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ನಾವು ಅಂತಂದರೆ ಒಂದೊಂದು ಗೆಲುವುಗಳು ಕಾರಣಗಳಾಗ್ತವೆ. ಆ ಗೆಲುವುಗಳನ್ನೆಲ್ಲ ಇಟ್ಕೊಂಡು, ಆ ಗೆಲುವನ್ನು ಇಟ್ಕೊಂಡು, ಆ ಅಯೋಗ್ಯನ ಇಟ್ಕೊಂಡು, ಆ ಥಿಯೇಟ್ರ್ ವಿಸಿಟ್ ಮಾಡಿದಾಗ ಜನ ಕೊಟ್ಟಂಥ ಪ್ರೀತಿನ ಇಟ್ಕೊಂಡು ಅಯೋಗ್ಯ 2 ಯಾಕೆ ಮಾಡಬಾರ್ದು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿ ಒಂದ್ಸಗೆ ನಾವೆಲ್ಲ ಟೀಮ್ ಅಪ್ ಆಗಿ ಇಲ್ಲ ಅಯೋಗ್ಯ 2 ಮಾಡೋಣ, ಮತ್ತೆ ಆ ಊರಿಗೆ ಹೋಗ್ಬೇಕು ನಾವು, ಮತ್ತೆ ಜನಗಳಿಗೆ ಅಯೋಗ್ಯ 2 ಮುಖಾಂತರ ವಾಪಸ್ ಮಾರ್ಗೌಡ್ನಳ್ಳಿ ಕರ್ಕೊಂಬರ್ಬೇಕು. ನಾವೆಲ್ಲರೂ ಅವ್ರಿಗೆ ಕಾಣಿಸ್ಬೇಕು. ಆ ಪಾತ್ರೆಗಳು ಸಿದ್ಧ, ಮಟನ್ನು, ಬೆಣ್ಣೆ, ಬಚ್ಚೇಗೌಡ, ಒಲಗೆ, ನಂದಿನಿ, ಎಲ್ಲ ಪಾತ್ರಗಳು ಕಾಣಿಸ್ಬೇಕು. ಮತ್ತೆ ಅವ್ರಿಗೆ ಅವ್ರು ನಿಜವಾಗ್ಲೂ ಅದನ್ನ ಎಂಜಾಯ್ ಮಾಡ್ತಾರೆ ಅಂತೇಳಿ ನಾವೆಲ್ಲ ಡಿಸೈಡ್ ಮಾಡಿ ಎಗೈನ್ ಜನರ ಮುಂದೆ ಶೂಟಿಂಗ್ ಕಂಪ್ಲೀಟ್ ಮಾಡಿ ಒಂದು ದೊಡ್ಡ ಸಿನಿಮಾನ ಬೆಳ್ಳಿ ಪರದೆ ಮೇಲೆ ತರ್ತಾ ಇದ್ವಿ ಇದೇ ಆಗಸ್ಟ್ 7ಕ್ಕೆ. ಹಂಗಾಗಿ ಅಯೋಗ್ಯ ಅಂತ ನೀವು ಸುಮ್ಮನೆ ಎತ್ತಿದ್ರೆ ಸಾಕು, ನಮಗೆ 1000 ವಿಷಯಗಳಿದೆ ಮಾತಾಡೋಕ್ಕೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ. ಹಾಗಾಗಿ ಅಯೋಗ್ಯ ನಮಗೆ ಅವತ್ತು ಸ್ಪೆಷಲ್ ಸಿನಿಮಾ. ನಿಜಕ್ಕೂ ನೀವು ಹೇಳ್ದಂಗೆ ಅಯೋಗ್ಯ ಮೊದಲ ಭಾಗದಲ್ಲಿ ಹಾಡು ಎಷ್ಟು ಹಿಟ್ ಆಗಿತ್ತು, ಸಿನಿಮಾನು ಕೂಡ ಅಷ್ಟೇ ಸೂಪರ್ ಹಿಟ್ ಆಗಿಬಿಡ್ತು. ಈಗಲೂ ಕೂಡ ಈ ಅಯೋಗ್ಯ 2ದಲ್ಲಿ ಇರ್ತಕ್ಕಂಥ ಹಾಡುಗಳು ಅಂದರೆ ಅಣ್ಣ ಬಂದ ನೋಡಿ ಎನ್ನುವಂಥದ್ದು, ಅಥವಾ ಶಾನೆ ಪಸಂದ ಗವಳೆ ಎನ್ನುವಂಥದ್ದು, ಆ ಹಾಡು ವೈನಾ ಗವಳೆ ಎನ್ನುವಂಥ ಹಾಡುಗಳು ಇದಾವಲ್ಲ, ಈಗಲೂ ಕೂಡ ಎಲ್ಲಿ ನೋಡಿದ್ರು ಈ ನಮ್ಮ ಹಳ್ಳಿ ಕಡೆ ಎಲ್ಲ ಟ್ರ್ಯಾಕ್ಟರ್ಗಳೆಲ್ಲ ಅವೇ ಸೌಂಡ್ಗಳು. ಅದು ಕ್ರೆಡಿಟ್ ಗೋಸ್ ಟು ಅರ್ಜುನ್ ಜನ್ಯ ಅವರಿಗೆ ಪ್ಯೂರ್ಲಿ. ಏನಂದರೆ ಅವರೊಬ್ಬರು ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಆಮೇಲೆ ಅವರು ನಮಗೊಂದು ನಂಬಿಕೆ, ನಮ್ಮವರ ಕಾಂಬಿನೇಷನ್ ಹಂಗೇನೆ. ನಾವು ಯಾವತ್ತೂ ಕ್ವಶನೇ ಮಾಡಲ್ಲ ಅವ್ರನ್ನ. ನಮ್ಗೆ ಈ ಥರ ಹಾಡ್ಬೇಕು ಕಾನ್ಸೆಪ್ಟ್ ಹೇಳಿ ಕತೆ ಹೇಳಿಬಿಟ್ರೆ ಅವ್ರು ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಡ್ತಾರೆ. ನಾವೇನು ಕ್ವಶನ್ ಮಾಡೋಂಗೇ ಇಲ್ಲ, ಎಗೇನ್ ಇನ್ನೊಂದು ಬೇಕು ಟ್ರ್ಯಾಕ್ ಅನ್ನೋ ಥರ ಕೇಳೋಂಗೇ ಇಲ್ಲ. ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಅವ್ರು ಮ್ಯಾಜಿಕಲ್ ಕಂಪೋಸರ್ ಅಂತ ಹೇಳ್ತಾರಲ್ಲ, ಅದು ನಿಜ. ಅದು ವಿ ಆರ್ ವೆರಿ ಲಕ್ಕಿ, ಬ್ಲೆಸ್ಡ್ ಅಂತ ಹೇಳೋದು ಅದನ್ನೇ. ಟೀಮ್ ಹಂಗೆ ಸೆಟ್ ಆಗಬೇಕು, ಆ ಥರ ಟೀಮ್ ಸಿಗಲ್ಲ. ಎಲ್ಲರೂ ಅಂದರೆ ಅವ್ರಿಗೂ ಪ್ರೀತಿ ಅಯೋಗ್ಯ ಮೇಲೆ, ಸಿನಿಮಾ ಮೇಲೆ. ನಮ್ಮ ಸಿಂಗರ್ಸ್ಗಳಾಗ್ಬೋದು, ಆಮೇಲೆ ನಮ್ಮ ಚೇತು ಲಿರಿಕ್ ರೈಟ್ರು, ಪ್ರತಿಯೊಂದು ಹಾಡು ಅವರೇ ಬರೆದಿರೋದು. ನಾವೇನು ಕೇಳೋಕ್ಕೆ ಹೋಗಿಲ್ಲ. ಮಹೇಶ ಅವರಿಬ್ಬರು ಕೂತ್ಕೊಂಡು ಬರ್ಕೊಂಡ್ರು, ನನಗೆ ಕಳಿಸಿದ್ರು. ಓಕೆ ಫೈನ್ ಅಷ್ಟೇ. ಆಮೇಲೆ ನನ್ನನ್ನು ಒಪ್ಪಿಸ್ತಾರೆ, ಏನೇ ಕರೆಕ್ಷನ್ಸ್ ಇದ್ರು, ಇಲ್ಲ ಇದು ಹಿಂಗಾಗುತ್ತೆ ಅನ್ನೋದನ್ನು ಒಪ್ಪಿಸ್ತಾರೆ. ಫೈನ್, ಓಕೆ, ನೈಸ್. ಯಾಕೆಂದ್ರೆ ಈಗ ಆಲ್ರೆಡಿ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ, ಹಿಟ್ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾನು ಅವ್ರ ಹತ್ರ ಕ್ವಶನ್ ಮಾಡೋಕ್ಕೆ ಏನಿರುತ್ತೆ. ಹಂಗಾಗಿ ಇದು ಕಾಂಬೋನೇ ಹಂಗೆ. ಇದು ಒಂಥರ ಏನೋ ಈ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಕಾಂಬೋ ಆಫರ್ ಕೊಡ್ತಾರಲ್ಲ, ಪೆಪ್ಸಿ ಮತ್ತು ಪಾಪ್ಕಾರ್ನ್ ಎಲ್ಲ ಒಟ್ಟೊಟ್ಟಿಗೆ, ಹಂಗಿದು ಕಾಂಬೋ ಆಫರು. ಶಿವರಾಜ್ ಸರ್, ಇಬ್ಬರು ಮತ್ತೆ ಕಿಲಾಡಿ ಜೋಡಿಗಳು ತೆರೆ ಮೇಲೆ ಒಂದಾಗ್ತಿದ್ದೀರಿ. ಸೊ ಎಷ್ಟು ಖುಷಿ ಇದೆ. ಯಾಕಂತ ಹೇಳಿದ್ರೆ ನಿಮ್ಮದು ಮದುವೆ ಕತೆ ಏನಾಯಿತು? ಯಾಮಾರ್ಬಿಟ್ಟಿದ್ರಲ್ಲ, ಆಯ್ತಲ್ಲ ಮದುವೆ? ಅದೇ ಮದುವೆ ಆಯಿತು, ಈಗ ನೆಕ್ಸ್ಟ್ ಏನು ಅಂತ? ಅದನ್ನೇ ತೋರಿಸ್ತೀನಿ ನೆಕ್ಸ್ಟ್ ಏನು ಅಂತ. ತುಂಬಾ ಕಾಮಿಡಿ ಜೋರಿತ್ತು. ಸೊ ನಾನು ಅನ್ಕೊಂಡೆ ಕಾಮಿಡಿ ಮಾಡಕ್ ಬರಲಿಲ್ಲ ಅವ್ರಿಗೆ, ಸ್ವಲ್ಪ ವೀಕ್ ಇದಾರೆ, ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದೀವಿ ನಾವು. ಅಂದ್ರೆ ಇವ್ರನ್ನ ಎಬ್ಸೋಣ ಅಂತ ಏನೋ ಟ್ರೈ ಮಾಡ್ತಾ ಇದೀವಿ. ಬಟ್ ಹೇಳ್ತಾರೆ ನೋಡಿ ಹೆಂಗಿದಾರೆ, ಒಂಥರ ಮಂಕ್ ಬಿಡಂಗೆ ಬಿಟ್ಟಿದ್ದಾರೆ. ಮಾಡ್ತಾ ಇದೀವಿ, ಆಯ್ತಾ ಇಲ್ಲ. ಶಿವಣ್ಣ ಒಂಚೂರು ಏಜ್ ಆಯ್ತು. ಶಿವಣ್ಣ ಒಂದು ನನ್ನ ಏನು ಕೇಳಂಗಿಲ್ಲ, ನನ್ನ ಏನು ಕೇಳಿದ್ರು ಇವರೇ ಹೇಳೋದು. ಈ ಬಿಡೋದಿಲ್ಲ ಎಲ್ಲಿ. ಈಗ ನಾನು ಕ್ವಶನ್ ಅಂತ ಕೇಳಿರ್ತಾನೆ, ಹೆಂಗೈತೆ ಜೋಡಿ ಅವು ಇವತ್ತು ನನ್ನ ಮಾತಾಡಕ್ ಬಿಟ್ರ ಏನ್ ಕೇಳಿದ್ರು, ನನ್ನನ್ನು ಕೇಳಿದ್ರು ಅವರೇ ಹೇಳ್ತಾರೆ, ಕೇಳಿ. ಆಯ್ತು, ಹೇಳಿ ಶಿವಣ್ಣ. ಈ ಹಾಡಲ್ಲಿ ಹೇಳ್ತೀರಾ ಸೇರ್ಕೊಂಡ್ರೆ ಬುದ್ಧಿವತ್ತನ ಜೊತೆ ಸೇರ್ಕೋಬೇಕು, ಒಳ್ಳೆಯವನ ಜೊತೆ ಸೇರ್ಕೋಬೇಕು ಅನ್ನೋ ಒಂದು ಸಾಹಿತ್ಯ ಬರುತ್ತೆ. ಅಣ್ಣ ಬಂದ ಎನ್ನುವಂತ ಸಾಹಿತ್ಯ ಅಂತ ಸೇರ್ಕೊಂಡಿದ್ದೀರಾ ಬುದ್ಧಿವತ್ತನ ಜೊತೆ? ನನ್ನೇ ಕೇಳಿದ್ದಲ್ವಾ ಅವರು? ಬುದ್ಧಿವಂತ ಜೊತೆ ಸೇರ್ಕೊಂಡ್ರೆ ಒಳ್ಳೆ ಬುದ್ಧಿ ಬರುತ್ತೆ. ನಾನು ಹೆಸರು ತಪ್ಪಾಗಿ ಹೇಳ್ತಿದ್ದೇನೆ. ಶಿವರಾಜ್ ಕೇರ್ಪೇಟೆ ಅಲ್ಲಿ ಕೂತಿದ್ದಾರೆ, ಇವ್ರು ಗಿರೀಶ್ ಅವರು ಶಿವಣ್ಣ ಅಂತಿದ್ರೆ, ಇಬ್ರು ಶಿವಣ್ಣ, ಅದಕ್ಕೆ ಕೇಳ್ತಾರೆ.
ಅವರು ಗಿರೀಶ್ ಶಿವಣ್ಣ, ಇವರು KR ಪೇಟೆ ಶಿವಣ್ಣ. ನಾನು ಅದಕ್ಕೆ ಬರೀ ಗಿರೀಶ್ ಸರ್ ಅಂತ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಏನು. ಇಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಗೆದ್ದಿರೋ ಸಿನಿಮಾ ಆಲ್ರೆಡಿ ನಮ್ಮಲ್ಲ ಒಂದೇ ಸಲ ಮಾತಾಡ್ಸೋದು, ನೀವು ಅರ್ಧ ಗಂಟೆ ಮಾತಾಡ್ತಾರೆ. ಕನ್ನಡದ ಜನ ಅಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರೋ ಸಿನಿಮಾ. ಗೆದ್ದಿರೋ ಸಿನಿಮಾ ಪಾರ್ಟ್ 2 ಆಗಿದೆ ಅಷ್ಟೇ. ಒಂದು ಇನ್ನೊಂದು ಗೆಲ್ಲುವವರೊಂದಿಗಿದ್ದರೆ ಎಂದಾದರೊಮ್ಮೆ ನೀನು ಗೆಲುವೆ ಅಂತ ಇತ್ತು ಮಾತಿದೆ. ಹಂಗೆ ಎಲ್ರು ಗೆದ್ದಿರೋರೆ. ಈಗ ಮ್ಯೂಸಿಕ್ ಡೈರೆಕ್ಟ್ ಇವೆಲ್ಲ ಹೆಂಗ್ ಸಾಧ್ಯ ಕಣ? ಇವೆಲ್ಲ ಹೆಂಗ್ ತಿಳ್ಕೊಂಡಿದ್ರಿ ನೀವು? ಇವರೇ ಹೇಳ್ಕೊಟ್ಟಿರೋದು. ರಾತ್ರಿ ಹೋಗ್ಬೇಕಾದ್ರೆ ಒಸಿ ಬಿಡೋದಿಲ್ಲ ನಮ್ಗೆ ಕಿವಿಗೆ, ನಾಳೆ ಇದನ್ನೇಳು ಅಂತ. ಅದು ಹೇಳ್ತಿದ್ದೀನಾ ಕರೆಕ್ಟಾ? ಹಂಗೆಲ್ಲ ಆಗಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಒಳ್ಳೆ ಮನಸ್ಸುಗಳು, ಒಳ್ಳೆ ಚಿತ್ರ ಮಾಡಿದ್ವಿ.